ಇಡೀ ರಾಜ್ಯದಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಈ ನಡುವೆ ಅನೇಕ ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಕಸಮಳಗಿ ಗ್ರಾಮದಲ್ಲೂ ಕೂಡ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ಭಾರೀ ಮಳೆಯಿಂದಾಗಿ ಮನೆ ಗೋಡೆ ಕುಸಿದು ಗರ್ಭಿಣಿ ಹಾಗೂ ಕುಟುಂಬ ಕೂದಲೆಳೆ ಅಂತರದಲ್ಲಿ ಬದುಕಿ ಉಳಿದಿದೆ. ಅರ್ಧ ಬಿದ್ದ ಮನೆಯಲ್ಲೇ ಗರ್ಭಿಣಿಯ ಕುಟುಂಬ ವಾಸ ಮಾಡ್ತಾ ಇತ್ತು. ಈಗ ಮನೆ ಕಳ್ಕೊಂಡು ಸಾವಂತ ತೇಗೂರು ಕುಟುಂಬ ಕಂಗಾಲಾಗಿ ಹೋಗಿದೆ. ಇದ್ದದ್ದೇ ಒಂದು ಅರ್ಧಂಬರ್ಧ ಮನೆ, ಅದನ್ನು ಕೂಡ ಕಳೆದುಕೊಂಡು ಕುಟುಂಬ ಬೀದಿಗೆ ಬಂದಿದೆ. ಸರ್ಕಾರ ನಮಗೆ ನೆರವು ನೀಡಬೇಕು ಅಂತ ಇದೀಗ ಕುಟುಂಬ ಮೊರೆ ಇಡ್ತಾ ಇದೆ. ಬೆಳಗಾವಿ ಜಿಲ್ಲೆ ಕಸಮಳಗಿ ಗ್ರಾಮದ ಒಂದು ಕಥೆ ಇದು. ನೋಡಿ, ಆ ಮನೆ ಮುಂಚೆನೇ ಅರ್ಧ ಕುಸಿದು ಹೋಗಿತ್ತು. ಅದೇ ಮನೆಯಲ್ಲಿ ಗರ್ಭಿಣಿ ಹಾಗೂ ಕುಟುಂಬ ವಾಸ ಮಾಡ್ತಾ ಇತ್ತು. ಈ ನಡುವೆ ನಿರಂತರ ಮಳೆಯಾಗ್ತಾ ಇದ್ದಿದ್ದರಿಂದಾಗಿ ಇದ್ದ ಅರ್ಧ ಮನೆಯೂ ಕೂಡ ಕುಸಿತ ಆಗಿದೆ. ಇದರಿಂದ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಮನೆ ಇಲ್ಲದೆ ನಾವು ಬೀದಿಗೆ ಬಿದ್ದಿದ್ದೀವಿ. ಹೀಗಾಗಿ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕು, ನಮಗೊಂದು ಸೂರು ಕಲ್ಪಿಸ್ಕೊಡ್ಬೇಕು ಅಂತ ಇದೀಗ ಕುಟುಂಬ ಮೊರೆಯನ್ನು ಇಡ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಸಹಾಯಕರಾಗಿ ಕುಸಿದಿರುವಂತಹ ಅದೇ ಮನೆಯ ಗೋಡೆಯ ಮೇಲೆ ಕುಳಿತುಕೊಂಡು ಮುಂದಿನ ದಿಕ್ಕು ತೋಚದ ರೀತಿಯಲ್ಲಿ ಕುಟುಂಬಸ್ಥರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾವು ನೋವುಗಳು ಸಂಭವಿಸಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಕುಟುಂಬಸ್ಥರು ಕೇಳಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ 125 ಮನೆಗಳು ಕುಸಿದು ಬಿದ್ದಿದ್ದಾವೆ. ಆದರೆ ಈಗ ಒಂದು ಘಟನೆಯನ್ನು ನಾನು ತೋರಿಸ್ತೀನಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಮಳಗಿ ಗ್ರಾಮದಲ್ಲಿ ಮೃತ್ಯುವನ್ನೇ ಗೆದ್ದು ಬಂದಂಥ ಒಂದು ಕುಟುಂಬ, ಒಂದು ಕಡೆ ಮೃತ್ಯುವನ್ನೇ ಗೆದ್ದು ಬಂದಿದ್ದೀವಿ ಅಂತ ನೆಮ್ಮದಿ ಇದ್ದರೆ, ಮತ್ತೊಂದು ಕಡೆ ಆ ಒಂದು ಕುಟುಂಬ ಒಂದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಈಗ ನಾವು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಮಳಗಿ ಗ್ರಾಮದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಕಸಮಳಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಇದೊಂದು ಮನೆ, ಸಾವಂತ್ ಅನ್ನುವಂಥವ್ರ ಒಂದು ಮನೆ ಏನಿದೆ. ಈ ಮನೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಧಾರಾಕಾರ ಮಳೆಗೆ ಮಧ್ಯರಾತ್ರಿ ಮನೆಯ ತಡೆಗೋಡೆ ಕುಸಿದು ಮನೆ ಗೋಡೆ ಕುಸಿದು ಬೀಳುತ್ತೆ. ಇಲ್ಲಿ ಒಂದು ವಿಶೇಷ ಏನಂದರೆ, ಇಟ್ಟಂಗಿಂದ ಕಟ್ಟಿದಂಥ ಮನೆ ಏನಿದೆ, ಭಾಗಶಃ ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ಮನೆ. ಈ ಒಂದು ಮನೆಯಲ್ಲಿ 6 ಜನ, ಇಡೀ ಕುಟುಂಬದ 6 ಜನ ಸದಸ್ಯರು ಮನೆಯಲ್ಲಿದ್ದರು. ಜೊತೆಗೆ ಜಾನುವಾರು ಕೂಡ ಈ ಒಂದು ಮನೆಯಲ್ಲಿರ್ತಕ್ಕಂಥದ್ದು. ಆದರೆ ಈ ಮನೆ ಇಟ್ಟಂಗಿ ಗೋಡೆ ಏನಿದೆ ಹೊರಗಡೆ ಭಾಗ ಕುಸಿದು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕುಟುಂಬದಲ್ಲಿದ್ದಂಥ 6 ಜನರೇನಿದ್ದಾರೆ, 6 ಜನರು ಕೂಡ ಪ್ರಾಣ ಬದುಕುಳಿದಿದೆ. ಒಂದು ವೇಳೆ ಏನಾದರೂ ಗೋಡೆ ಒಳಗಡೆ ಭಾಗ ಕುಸಿದು ಬಿದ್ದಿದ್ರೆ ಒಂದು ಬಹುದೊಡ್ಡ ದುರಂತಕ್ಕೆ ಇದೊಂದು ಸಾಕ್ಷಿ ಆಗ್ತಿತ್ತು ಅಂತ ಹೇಳ್ಬೋದು ಕಸಮಳಗಿ ಗ್ರಾಮ. ಅಂದರೆ ಪ್ರಮುಖವಾಗಿ ಧಾರಾಕಾರ ಮಳೆ ಏನಾಗ್ತದೆ, ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಜೊತೆಗೆ ಅಂದರೆ ಒಂದು ಕಡೆ ಇಡೀ ಕುಟುಂಬಸ್ಥರು ಒಂದು ಕಡೆ ಪ್ರಾಣ ಉಳಿದಿದೆ ಅಂತ ಒಂದು ಕಡೆ ನೆಮ್ಮದಿ ಇದ್ದರೆ, ಮತ್ತೊಂದು ಕಡೆ ಒಂದು ಇದ್ದಂಥ ಒಂದು ಸೂರು ಕಳೆದುಕೊಂಡು ಅನ್ನುವಂಥ ಒಂದು ಕಣ್ಣೀರು ದುಃಖ ಏನಿದೆ, ದುಃಖ ಕೂಡ ನಮಗೆ ತಾಯಿಯ ಕಣ್ಣಲ್ಲಿ ಕೂಡ ಕಂಡು ಬರ್ತಾ ಇದೆ. ನಮ್ಮ ಜೊತೆ ಈಗ ಮನೆ ಯಜಮಾನ್ರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸಾವಂತ್ ಅವ್ರಿಗೆ ಏನಾಯ್ತು ಇದು, ಯಾವಾಗಾಯ್ತು? ಈಗ 2-3 ದಿವಸದಿಂದ ಆತ್ರಿ. ಈಗ ಇನ್ನೆಲ್ಲ ಮನೆ ನೋಡ್ರಿ ಆತ್ರಿ, ಸ್ವಲ್ಪ ನೀಟ್ ಇದು ಆತ್ರಿ. ಅದು ಕೂಡಲೇ ಅಂತಂದ್ರೆ ಬಿಟ್ಟಂಗೆ ಆತಿ ರಾತ್ರಿ ರೀ. ಹಂಗೆ ಕುಂತು ಇದು ಮಾಡಿದ್ದು ನೋಡ್ಬೇಕಂತ ಹೇಳ್ಯಾರ. ಇದು ಮಾಡಿದ ಕೂಡಲೇ ಅಂದ್ರೆ ಮತ್ತೆ ಜಗನೇ ಇಲ್ಲರ, ಎಲ್ಲಿ ಹೋಗ್ಬೇಕಂದ್ರೆ ಇದಾಗಲಿಲ್ಲ. ಆ ಕೂಡಲೇ ಹಂಗೆ ಇದು ಮಾಡ್ಕೊಂಡು ಕುಂತ ಕೂಡಲೇ ಅಂದ್ರೆ 3 ಗಂಟೆಗೆ ಬಿತ್ರಿ ಮಳೆ. ಗಾಡಿ ಬಿದ್ದು ಕೂಡಲೇ ಅಂತಂದ್ರೆ ಇನ್ನೇನು ಮಾಡಬೇಕು ಅನ್ನೋದು ತಿಳಿಯಲಿಲ್ಲ ನಮಗೂ. ಮನೆಯಾಗ ಯಾರು ಇದ್ರಿ? ಒಂದು 5-6 ಜನ ಇದ್ದರು ನಾವು. ಗಂಡ, ಹೆಂಡತಿ, ಮಕ್ಕಳು, ಮಗ, ಸೊಸಿ. ಡೆಲಿವರಿ ಅದ 3 ತಿಂಗಳು ಆತ್ರಿ. ಹೊಟ್ಟಿಲ್ಲ ಅದಾಳ್ರಿ. ಆಕಿನ ಅಲ್ಲಿ ಹಳ್ಯಾಗ ಕರ್ಕೊಂಡು ಹೋಗಿದ್ದಾಳ್ರಿ. ನಿನ್ನೆ ಕರ್ಕೊಂಡು ಹೋದ್ರಿ. 2 ಮನ್ಯಾಗ ಇದ್ರಿ. 2 ಮಕ್ಕಳನ್ನ ಮತ್ತು ಆಕಿನ ಒಬ್ಬಾಕಿನ ಕರ್ಕೊಂಡು ಹೋದ್ರಿ. ಅವು ಇಲ್ರಿ, ನಾವು ಮನೆಗೆ ಇಲ್ರಿ. ಈ ಗಾಡಿ ಹಿಂಗೆ ಇದು ಹೆಂಡಿಗಳು ಬೆಳಾಕತ್ತು ಅಂದ ಕೂಡಲೇ ಹೊರಗನ ನಿಂತೀವ್ರಿ ನಾವು. ಹೊರಗೆ ನಿಂತು ಕೂಡಲೇ ಅಂದ್ರೆ ಅದು ಗಾಡಿ ಬಿತ್ತು ಕೂಡಲೇ ಅಂದ್ರೆ ಬಿದ್ದ ಮೇಲೆ ಒಳಗೆ ಬಂದೇವ್ರಿ ನಾವು. ಕಸ ಹೊಡೆದು ಕಂಬ ಹಚ್ಕೊಂಡನ ಇಲ್ಲಿ ಮಕ್ಕೊಂದೇವ್ರಿ. ಮತ್ತೆ ಏನು ಮಾಡಾಕ ಬರಲ್ಲ, ದೇವ್ರಿಗೆ ಬಿಟ್ಟು ಕೊಟ್ಟದ್ದೆಲ್ಲ. ಏನು ಹಚ್ತಾರೆ ಅಧಿಕಾರಿಗಳು ಯಾರು ಬಂದು ಹೋಗ್ಯಾರ? ಹ್ಞೂ ರೀ.
ಏನು ಗರ್ಭಿಣಿ ಸ್ತ್ರೀಯರು ಕೂಡ ಇದ್ದಿರ್ತಕ್ಕಂಥದ್ದು. ಬನ್ನಿ ಇನ್ನೊಂದು ವಿಚಾರ ಏನಂದರೆ ಒಂದು ಕಡೆ ಏನೋ ಬದುಕುಳಿದಿದ್ದೇವೆ ಅನ್ನೋಂಥ ನೆಮ್ಮದಿ ಇದ್ದರೆ ಮತ್ತೊಂದು ಕಡೆ ಈ ಒಂದು ದುಡಿದು ತಿನ್ನುವಂಥ ವರ್ಗ ಏನಿದೆ ಆ ವರ್ಗದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಾನುವಾರು ಯಾವ ರೀತಿ ಈ ಒಂದು ಮನೆಯಲ್ಲಿ ಅಂದರೆ 4 ರೂಮ್ಗಳಿರ್ತಕ್ಕಂಥ ಮನೆಯಲ್ಲಿ 2 ಕೋಣೆಯಲ್ಲಿ ಮಾತ್ರ ಅವರು ಉಳ್ತಾಯಿದ್ರು, ಮತ್ತೊಂದು ಕೋಣೆಯಲ್ಲಿ ಜಾನುವಾರುಗಳನ್ನು ಕಟ್ಟಲಾಗ್ತಾಯಿತ್ತು. ಈಗ ಏನಂದರೆ ಈ ಹಿಂದಿನ ಸರ್ಕಾರ ಮನೆ ಬಿದ್ದರೆ 5 ಲಕ್ಷ ಪರಿಹಾರ ಕೊಡ್ತಾಯಿದ್ರು. ಈಗಿನ ಸರ್ಕಾರದಲ್ಲಿ ಅಂದರೆ NDRF ನಾರ್ಮ್ಸ್ ಪ್ರಕಾರ 1,25,000 ಪರಿಹಾರ ಕೊಡಲಾಗುತ್ತೆ. ಹಾಗಾಗಿ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಆದರೆ ಈ ಒಂದು ಮನೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೂಕ್ತವಾದ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಏನು ಈ ಒಂದು ಕುಟುಂಬಸ್ಥರ ಒಂದು ಕಷ್ಟಕ್ಕೆ ತಕ್ಷಣಕ್ಕೆ ನೆರವಾಗುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಸರ್ಫರಾಜ್ ಜೊತೆ ಶ್ರೀಧರ್ ಕೊಟ್ಟಾರಸಿ TV5 ಬೆಳಗಾವಿ.